ನೋಡಿ ನಮ್ಮೆಲ್ಲ 8ನೇ ತರಗತಿ ವಿದ್ಯಾರ್ಥಿಗಳೇ, ಘಾತಾಂಕಗಳ ನಿಯಮಗಳ ಅಧ್ಯಾಯದ ಮೇಲೆ ಹಿಂದಿನ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ಮಾಡಿದ್ವಿ. ಅದರ ಮುಂದುವರೆದ ಭಾಗದಲ್ಲಿ ಇನ್ನಷ್ಟು ಸಮಸ್ಯೆಗಳನ್ನು ಮಾಡೋಣ. ಇಲ್ಲಿ ಪ್ರಶ್ನೆ ಏನಂತ ಬಂದಿದೆ ನೋಡ್ರಿ, 4ನೇದ್ರೊಳಗೆ ಒಂದಿದ್ದ 3ರ ಘಾತ 4 ಅದ, ಆಮೇಲೆ ಇದರ ಘಾತ ಎಷ್ಟೈತೆ ಅಂದ್ರೆ 3 ಅದ. ಇದು ಘಾತಾಂಕಗಳ ನಿಯಮವನ್ನು ಅನುಸರಿಸಿ ನಾವು ಮಾಡಬೇಕಾಗೈತಿ ಲೆಕ್ಕ. ಈ ಲೆಕ್ಕ ಬಿಡಿಸಾಕ ಅಪ್ಲೈ ಆಗ್ತಕ್ಕಂಥ ನಿಯಮ ಯಾವುದಂತ ನೆನಪು ಮಾಡ್ತೀನಿ ನೋಡ್ರಿ. ಏನ ಘಾತ ಎಮ್ಮ, ಅದರ ಘಾತ ಎನ್ ಐತೆ ತಿಳ್ಕೊಡ್ರಿ. ಘಾತದ ಘಾತ ಇದ್ದಾಗ ಆ ಘಾತ ಸೂಚಿಗಳನ್ನು ಗುಣಾಕಾರ ಮಾಡ್ಕೋಬೇಕು ಅಂತ ನಿಯಮ ಐತಿ. ಘಾತದ ಘಾತ ತಗೊಂಡಾಗ ಘಾತ ಸೂಚಿಗಳನ್ನು ಏನು ಮಾಡಬೇಕು? ಗುಣಾಕಾರ ಮಾಡಬೇಕು ಅಂತ ನಿಯಮ ಐತಿ. ಆ ನಿಯಮನ ಇಲ್ಲಿ ಹಚ್ಚಾತೀನಿ. ಆ ನಿಯಮದ ಪ್ರಕಾರ ಏನು ಘಾತ ಎಷ್ಟೈತೆ ಅಂದರೆ ಎಮ್ ಇಂಟು ಎನ್ ಐತಿ. ಇದು ನಿಯಮ ನೆನಪಿಸ್ಕೊಟ್ಟೆ. ಇಲ್ಲಿ ಹೇಳ್ಬೇಕು ನೀವು, ಭಾಳ ಸರಳ ಐತಿ. 3ರ ಘಾತ 4 ಐತಿ, ಅದರ ಘಾತ 3 ಐತಿ. ಇದನ್ನ ಹೆಂಗೆ ಬರಿಬೇಕು? 3ರ ಘಾತ 4 ಇಂಟು 3 ಮಾಡ್ಬೇಕು. ಅಂದ್ರೆ 3ರ ಘಾತ 12. ಇಷ್ಟ ಮಾಡೋದೈತಿ, ಉತ್ತರನೂ ಇಷ್ಟ ಇಡೋದೈತಿ. 3 ಏನು 12 ಸಲ ಗುಣಿಸಿಡೋದು ಬೇಡ, ತಿಳಿತು? ಮುಂದಿನ ಪ್ರಶ್ನೆ ನೋಡಿ. 2ರ ಘಾತ 3 ಐತಿ, ಗುಂಡ್ಲೆ 2 ಐತಿ, ಮತ್ತು ಅದರ ಘಾತ ಎಷ್ಟೈತೆ ಅಂದ್ರೆ 3 ಐತಿ. ಇಲ್ಲಿ ಯಾವ ನಿಯಮ ಹಚ್ಚೋದೈತೆ ಅಂತ ಹೇಳಿ ಸ್ವಲ್ಪ ನೆನಪಿಸ್ತೀನಿ ನೋಡಿ. ನಿಯಮ ಎನ ಘಾತ ಎನ್ ಗುಂಡ್ಲೆ ಬಿನ ಘಾತ ಎನ್. ಆಧಾರ ಸಂಖ್ಯೆ ಬೇರೆ ಬೇರೆ ಇದ್ದು ಘಾತ ಸೂಚಿಗಳು ಒಂದೇ ಇದ್ರೆ ನಿಯಮ ಏನು ಹೇಳ್ತೈತಿ ಅಂತಂದ್ರೆ ಎ ಗುಂಡ್ಲೆ ಬಿ ಘಾತ ಎಷ್ಟು? ಎನ್. ಎ ಗುಂಡ್ಲೆ ಬಿ ಘಾತ ಎಷ್ಟು? ಎನ್. ದಯವಿಟ್ಟು ಗಮನಿಸಬೇಕು. ಇದ್ರ ಉಲ್ಟಾನೂ ಬರಿಬೋದು ನಾವು, ಹಿಂಗೂ ಬರಿಬೋದಿಲ್ಲ. ಎ ಇಂಟು ಬಿನ ಘಾತ ಎನ್ ಇತ್ತು ಹಿಂಗೆ ಬರೆಯಕ್ಕೆ ಬರ್ತೈತಿಲ್ಲ, ಎ ರೇಷ್ಟು ಎನ್ ಇಂಟು ಬಿ ರೇಷ್ಟು ಎನ್. ಇಲ್ಲಿ ಲೆಕ್ಕ ನೋಡ್ರಿ, ಇದನ್ನು ಒಂದು ಪದ ಅಂತ ತಿಕ್ಕೋರಿ, ಆಮೇಲೆ ಇದನ್ನು ಒಂದು ಪದ ಅಂತ ತಿಕ್ಕೊಡ್ರಿ. ಇದು ಎ ಮತ್ತು ಇದು ಬಿ. ಎ ಇಂಟು ಬಿ ರೇಷ್ಟು ಎನ್, ಈ 3 ಏನ ಎನ್ ಅಂತ ತಿಳ್ಕೊಬೇಕು. ಹಂಗೆ ತಿಳ್ಕೊಂಡ ಹಿಂಗೆ ಅಪ್ಲೈ ಮಾಡ್ರಿ ರೂಲ್. ಅಂದ್ರೆ ಏನು ಬರಲಿ? ಎ ಅಂದ್ರೆ 2ರ ಘಾತ 3 ರೌಂಡ್ ಹಾಕಿದ್ದೀನಿ ನೋಡ್ರಿ, ಅದಕ್ಕೆ ನೀವು ಕನ್ಫ್ಯೂಸ್ ಮಾಡ್ಕೊತಿರ್ತೀನಿ. ಇದ್ರ ಘಾತ ಎಷ್ಟು ಬರೀಬೇಕು? ಇಲ್ಲಿಂದ ಇಲ್ಲಿ ಬರೋದು ಗೊತ್ತಾಗಬೇಕು. ಹಾದಿ ನಿಮ್ಗೆ ಘಾತ ಎಷ್ಟು ಬರಿಬೇಕ್ರಿ? 3. ಮುಂದೆ ಇದನ್ನ ಎಷ್ಟು ಬರಿಬೇಕು? 2ರ ಘಾತ. ಹಾಂ, ಇಲ್ಲಿ ಬಂದು ಏನಾಯ್ತಂದ್ರೆ ಮತ್ತೆ 2ರ ಘಾತ 3, ಅದರ ಘಾತ 3 ಐತಿ. ಘಾತದ ಘಾತ ತಗೊಂಡಾಗ ಏನು ಮಾಡ್ತೀರಿ? ಇಲ್ಲೇನೈತ್ರಿ? ಘಾತದ ಘಾತ ಇದ್ದಾಗ ಏನಾಕತಿ? ಗುಣಾಕಾರ. ಘಾತ ಸೂಚಿಗಳ ಗುಣಾಕಾರ ಮಾಡೋದು. 3 ಗುಂಡ್ಲೆ 3 ಡೈರೆಕ್ಟ್ ಗುಣಿಸಿ 9 ಇಡ್ಲ್ಯಾ? ಗುಂಡ್ಲೆ ಎಷ್ಟು ಬರೀನು ಅಂದರೆ 2ರ ಘಾತ 3 ಬರೀ. ಇಲ್ಲಿ ಮತ್ತೊಂದು ನಿಯಮ ಹತ್ತೈತಿ, ನೆನಪಿಟ್ಟಿರಲ್ಲ ಗೊತ್ತಿಲ್ಲ, ಈಗಾಗಲೇ ನೆನಪು ಮಾಡಿದ್ದೆ. ಯಾರು ಹೇಳ್ತಾರೇನ್ರೋ ಡೈರೆಕ್ಟ್ ಉತ್ತರ ಎಷ್ಟು ಕೇಳ್ತೀರಿ? ಡೈರೆಕ್ಟ್ ನಾ ಏನೂ ಹೇಳಂಗಿಲ್ಲ, ಉತ್ತರ ಎಷ್ಟು ಅಂತ ಹೇಳ್ತೀರಿ? 2ರ ಘಾತ ಎಷ್ಟು ಬರೀಬೇಕು ಹೇಳೋ? ಗುಡ್, ಅಲ್ಲೇ ಕುಂತ ಹೇಳು. 2ರ ಘಾತ 12. ಹೆಂಗೆ ಹೇಳಿದಪ್ಪ ನೀನು? ಯಾವ ನಿಯಮ ಅದು? ಏನ ಘಾತ ಎಮ್ ಗುಂಡ್ಲೆ ಏನ ಘಾತ ಎನ್ ಇಕ್ಕೊಟ್ಟು ಏನು? ಏನ ಘಾತ ಎಮ್ ಪ್ಲಸ್ ಎನ್. ಆಧಾರ ಸಂಖ್ಯೆ ಒಂದೇ ಇದ್ದಾಗ ಘಾತ ಸೂಚಿಗಳನ್ನ ಏನು ಮಾಡಬೇಕು? ಕೂಡಿಸ್ಬೇಕು. ಘಾತ ಸೂಚಿಗಳನ್ನು ಕೂಡಿಸ್ಕೋಬೇಕು. ಅಂದ್ರೆ 2ರ ಘಾತ ಎಷ್ಟಾಯ್ತು? 9 3 ಎಷ್ಟಾಯ್ತು? 12. ಮುಗೀತು, ಇಷ್ಟ ಉತ್ತರ. ತಿಳಿದಲ್ಲ ಲೆಕ್ಕ? ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮತ್ತು ಅಂಥದ ಪ್ರಶ್ನೆ ಐತಿ, ಭಾಳ ಏನಿಲ್ಲಿ ವಿವರಣೆ ಕೊಡಬೇಕಾಗಿಲ್ಲ. ಘಾತ 2 ತಗೊಳ್ಳೋಣ. ಪ್ರತಿಯೊಂದಕ್ಕೂ ಘಾತ ಹಚ್ಬೋದು 3ನೇ ನಿಯಮದ ಪ್ರಕಾರ. ಇಲ್ಲ ಐತ್ಲ ಈ ನಿಯಮದ ಪ್ರಕಾರ. ಈ ನಿಯಮದ ಪ್ರಕಾರ ಬರೀನು. ಈಗ ಆ ಕಡೆ ಈ ಕಡೆ ನೋಡೋದು ಬಿಡ್ರಿ, ಮೈಮೇಲೆ ಹುಳ ಬಿದ್ದಂಗೆ ಬಿಹೇವ್ ಮಾಡೋದು ಬೇಡ. ನಿಮ್ಮದೇ ಐದು ಕೆಲಸ ಇದು. ಹಾಂ, ಎಚ್ಚರಿಕೆ ಇರಲಿ ನಿಮಗೆ. 3ರ ಘಾತ ಎಷ್ಟು ಬರಲಿ? 2. 2ರ ಘಾತ 3, ಅದರ ಘಾತ ಎಷ್ಟು ಬರೀನು? 2. ಇದು 2ಕ್ಕೂ ಅಪ್ಲೈ ಆಗ್ತೈತಿ ಇಷ್ಟ. ಇನ್ನು 3ರ ಘಾತ 2 ಹಂಗೆ ಇಡೋಣ. ಈಗ 3ರ ಘಾತ 2 ಗುಂಡ್ಲೆ 2ರ ಘಾತ ಎಷ್ಟು ನೋಡ್ರಿ? 3 2 6. ಇಲ್ಲೇ ಘಾತ ಸೂಚಿಗಳು ಸೇಮ್ ಇಲ್ಲ, ಆಧಾರ ಸಂಖ್ಯೆಗಳು ಸೇಮ್ ಇಲ್ಲ. ಇನ್ನೇನು ಮಾಡಕ್ಕೆ ಬರೋಂಗಿಲ್ಲ, ಬಿಟ್ಬಿಟ್ರಂಗೆ ಏನೂ ಮಾಡೋಂಗಿಲ್ಲ, ಇಷ್ಟ ಇಟ್ಬಿಡು. 3ರ ಘಾತ 3, 7ರ ಘಾತ 3, 3ರ ಘಾತ 3 ಗುಂಡ್ಲೆ 7ರ ಘಾತ 3 ಐತಿ. ಇದನ್ನು ಈ ನಿಯಮ ಹಚ್ಚಿ ಮಾಡ್ಬೋದು ನೋಡ್ರಿ. ಇಲ್ಲಿ ನೋಡ್ರಿ, ಎ ರೇಷ್ಟು ಎನ್ ಇಂಟು ಬಿ ರೇಷ್ಟು ಎನ್ ಇಕ್ವಲ್ ಎ ಇಂಟು ಬಿ ರೇಷ್ಟು ಎನ್. ಘಾತ ಸೂಚಿಗಳು ಒಂದೇ ಇದ್ದಾಗ ಆಧಾರ ಸಂಖ್ಯೆಗಳನ್ನು ಗುಣಿಸ್ಕೋಬೋದು. ಈ ಲೆಕ್ಕದಾಗ ಘಾತ ಸೂಚಿಗಳು ಒಂದೇ ಅದಾವು, 3 ಐತಿ. ಅಂದ್ರೆ ಆಧಾರ ಸಂಖ್ಯೆಗಳನ್ನು ಗುಣಿಸಕ್ಕೆ ಬರ್ತೈತಿ ಅಲ್ಲ? ಆಧಾರ ಸಂಖ್ಯೆಗಳು ಯಾವ್ಯಾವ ಇಲ್ಲಿ? 3 ಮತ್ತು 7. ಅವೆರಡು ಗುಣಿಸಿನಿ, ಬ್ರಾಕೆಟ್ ಹಾಕಿನಿ. ಅದ್ರ ಮೇಲೆ ಸಾಮಾನ್ಯ ಘಾತ ಸೂಚಿ ಬರೋದು. ಸಾಮಾನ್ಯ ಘಾತ ಸೂಚಿ ಎಷ್ಟು? 3 ಹೌದಾ ಇಲ್ಲ? 7 3 21. 21ರ ಘಾತ ಎಷ್ಟು?
21 3 ಸಲ ಗುಣಿಸಿ ಇಡೋದೇನು ಬೇಡ, ಘಾತಾಂಕ ರೂಪದಾಗ ಉತ್ತರ ಬರೆದ್ರೆ ಸಾಕು. ತಿಳಿತಾ? ಸರಿ, ಮುಂದಿನ ಪ್ರಶ್ನೆ. 3ರ ಘಾತ 7 ಅದ, ಗುಂಡ್ಲೆ 2 7 ಘಾತ ಎಷ್ಟದ ಅಂದ್ರೆ 7 ಅದ. ಇದನ್ನ ಹೆಂಗೆ ಮಾಡಬೇಕು ಸ್ವಲ್ಪ ನೋಡ್ರಿ. ಇಲ್ಲಿ 7 ಐತಿ, ಇಲ್ಲಿ 7 ಐತಿ, ಹೌದಾ? ಅಂದ್ರೆ ಆಧಾರ ಸಂಖ್ಯೆಗಳನ್ನ ಗುಣಿಸ್ಕೋಬೋದು. 3 ಗುಂಡ್ಲೆ 2 7 ಬರಿಬೋದಲ್ಲ ಇಲ್ಲಿ. 3 ಇಲ್ಲಿ ಆಧಾರ ಸಂಖ್ಯೆ 2 7, ಇಲ್ಲಿ ಆಧಾರ ಸಂಖ್ಯೆ ಎಷ್ಟ 3. ಇಲ್ಲಿಯೂ ಘಾತ ಸೂಚಿಗಳು ಐತಿ, ಇಲ್ಲಿಯೂ ಘಾತ ಸೂಚಿ ಎಷ್ಟೈತಿ 7 ಐತಿ. ಘಾತ ಸೂಚಿಗಳು ಒಂದೇ ಇದ್ದಾಗ ತಲೆ ಹೊಂಟದೇನ್ರು, ಘಾತ ಸೂಚಿಗಳು ಒಂದೇ ಇದ್ದಾಗ ಆಧಾರ ಸಂಖ್ಯೆಗಳನ್ನು ಗುಣಿಸಲು ಸಾಧ್ಯ, ಇದು ನಿಯಮ, ಹೌದಾ? ಹಾಗಾಗಿ ಘಾತ ಸೂಚಿ ಎಷ್ಟು ಬರಲಿ ಇಲ್ಲಿ 7 ಬರೆದ್ರೆ ಸರಿ ಹೋಗ್ತಾ ಇಲ್ಲ ಅದು? ಹಾಂ ಸರಿ. ಈಗ 3 2 ಎಷ್ಟಿದೆ 6, 6 7 ಘಾತ ಎಷ್ಟು 7. ಇದಕ್ಕೆ ಹೆಚ್ಚೇನು ಸ್ವಲ್ಪ ಬೇಕಾದ್ರೆ ಮಾಡೋಕೆ ಬರಂಗಿಲ್ಲ, ಇದು ಇಟ್ಟ ಬಿಟ್ಬಿಡೋದು ಸಾಕು. ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ, ಸುಲಭೀಕರಿಸಿ ಅಂತ ಐತಿ. 18x² y ಘಾತ 4 ಬಾಗ್ಲೆ 3x ಘಾತ 5 y ಘಾತ ಎಷ್ಟೈತಿ 2. ಇದನ್ನು ಸ್ವಲ್ಪ ಒಡೆದು ಬರ್ಕೊಳ್ಳೋಣ. 18 3 ಸಪ್ರೇಟ್ ಮಾಡೋನು, ಗುಂಡ್ಲೆ ಎಕ್ಸ್ದು ಸಪ್ರೇಟ್ ಮಾಡೋನು. x ಘಾತ 2 ಅಂಶದಾಗೈತಿ, ಛೇದ್ದಾಗ ಏನೈತ್ರಪ್ಪ x ಘಾತ, ಛೇದ್ದಾಗ ಏನೈತಿ x ಘಾತ 5 ಐತಿ. ಇನ್ನು ಅಂಶದಾಗ y ಘಾತ 4 ಐತಿ, ಛೇದ್ದಾಗ ಎಟ್ಟೈತಿ ನಿಂದು ತಲೆ ಕೆಟ್ಟೈತಿ ನೋಡ. ಪ್ರೈಮರಿಗೆ ಏನು 1 ಅಕ್ಷರ ಕಲಿಸಿದಾರೆ ಇಲ್ಲ ನಮಗೆ, ಹಿಂಗ್ಯಾಕೆ ಮನಸ್ಥಿತಿ ಅದು? ಕೊಳಕು ಮನಸ್ಥಿತಿ ಬರೇ. ಒಂದು ದಿವಸ ಸಾಲಿಗೆ ಹೋಗಿದ್ರಿ, ಸಾಲಿಗೆ ಹೋದ್ರೆ 4 ಅಕ್ಷರ ಬರೆದ್ರೆ ಹಿಂಗೆ ಬಿಹೇವ್ ಮಾಡಂಗಿಲ್ಲ ನೀವು ಕಪ್ಪಿಗತ್ತಕ್ಕೆ. 3 1 3 6 6 ಇಡ್ಲಿ ಹಂಗಿದ್ದಂಗೆ. ಇಲ್ಲೊಂದು ನಿಯಮ ಹಚ್ಚೋದೈತಿ, ಇಲ್ಲೊಂದು ನಿಯಮ. ಈ ನಿಯಮ ಏನಂತ ಬರ್ತೈತಿ ಅಂತ ಸ್ವಲ್ಪ ಲಕ್ಷ ಕೊಡ್ರಿ. ಏನ ಘಾತ m ಬಾಗ್ಲೆ ಏನು ಏನ ಘಾತ n, ಏನ ಘಾತ m ಬಾಗ್ಲೆ ಏನ ಘಾತ n. ಈಗ ಆಧಾರ ಸಂಖ್ಯೆಗಳು ಒಂದೇ ಇದ್ದಾಗ ಘಾತ ಸೂಚಿಗಳನ್ನು ಕಳಿಲಿಕ್ಕೆ ಬರ್ತದ m ಮೈನಸ್ n, ಏನ ಘಾತ m ಮೈನಸ್ n ಆಗ್ತದೆ. ಇನ್ನು ಇಲ್ಲೇ x ಘಾತ 2, ಇಲ್ಲಿ x ಘಾತ 5. ಇದು ಯಾವಾಗ m ಗ್ರೇಟರ್ ದೆನ್ n ಇದ್ದಾಗಿದೆ. ಇಲ್ಲೊಂದು ಕಂಡೀಷನ್ ಐತಿ, m ದೊಡ್ಡದೈತಿ ಇಲ್ಲಿ n ಕಿಂತ ಅವಾಗಿದೆ. ಸಣ್ಣದಿತ್ತಂದ್ರೆ ಅವಾಗ 1 ಏನ ಘಾತ n ಮೈನಸ್ m ಆಕೈತಿ. ಯಾವಾಗಂದ್ರೆ m ಚಿಕ್ಕದು n ಆದಾಗ, ಅಂದ್ರೆ ಛೇದ್ದಾಗಿನ ಬೆಲೆ ದೊಡ್ಡದಿದ್ದಾಗ. ಇಲ್ಲಿ ಛೇದ್ದಾಗಿನ ಬೆಲೆ ದೊಡ್ಡದೈತಿ, ಅದಕ್ಕೆ ಏನು ಮಾಡಬೇಕು, ಎಲ್ಲಿ ಕಳಿಬೇಕಂದ್ರೆ ಛೇದ್ದಾಗ ಕಳ್ಕೊಬೇಕು, ಅಂಶದಾಗ ಕಳಂಗಿಲ್ಲ. 1 ಬಾಗ್ಲೆ x ಘಾತ 5 ಮೈನಸ್ ಎಷ್ಟು ಬರಿಬೇಕು 2 ಬರಿಬೇಕು, 5 ಮೈನಸ್ 2 ಬರಿಬೇಕು. ಇನ್ನು ಮೇಲೆ y⁴ ಡಿವೈಡೆಡ್ ಬೈ y⁴ ಐತಿ, y⁴ ಡಿವೈಡೆಡ್ ಬೈ y⁴ ಐತಿ. ಈಗ ಇದ ನಿಯಮನ ಅದರ ಅಂಶದಾಗಿಂದ ಘಾತ ಸೂಚಿ ಹೆಚ್ಚೈತೆ, ಛೇದಾಗಿಂದ ಘಾತ ಸೂಚಿ ಹೆಚ್ಚೈತಿ, ಅಂಶದಾಗಿಂದ ಹೆಚ್ಚೈತಿ. ಹೆಚ್ಚು ಎಲ್ಲಿರ್ತೈತಿ ಅಲ್ಲಿ ಕಳ್ಕೋಬೇಕು. y ಘಾತ ಎಷ್ಟು ಬರಿಬೇಕು 4 ಮೈನಸ್ 2 ಬರಿಬೇಕು, 4 ಮೈನಸ್ 2. ಅರ್ಥ ಆಯ್ತಾ? ಇನ್ನು 6ಕ್ಕೆ 6 ಬರೀನು. 1 x ಘಾತ 5 2 ಹೋದ್ರೆ ಎಷ್ಟು 3, y ಘಾತ ಎಷ್ಟು 2, 6y² ಡಿವೈಡೆಡ್ ಬೈ x³ ಉತ್ತರ ತಿಳಿತು. ಇಲ್ಲಿ 2 ಸಲ, ಇಲ್ಲೊಂದು ಸಲ ಘಾತಾಂಕಗಳ 2ನೇ ನಿಯಮವನ್ನು ಹಚ್ಚೋದೆ, ಘಾತಾಂಕಗಳ 2ನೇ ನಿಯಮವನ್ನು ಹಚ್ಚೋದಿದೆ. ಮುಂದಿನ ಪ್ರಶ್ನೆ, 5 ಘಾತ 2 ಅದರ ಘಾತ ಎಷ್ಟೈತಿ 3 ಐತಿ, ಬಾಗ್ಲೆ ಎಷ್ಟೈತಿ ಅಂದ್ರೆ 5 ಘಾತ ಎಷ್ಟೈತಿ 3 ಐತಿ. ಅಂಶದಾಗಿಂದ ಐತಿಲ್ಲ ಬೆಲೆ, ಅದಕ್ಕಷ್ಟ ಏನು ಮಾಡೋನು ಅಂತಂದ್ರೆ ಘಾತಾಂಕ ನಿಯಮ 3, ಘಾತದ ಘಾತ 2 3 6 ಆಕತಿಲ್ಲ ಅದು, ಬಾಗ್ಲೆ 5 ಘಾತ ಎಷ್ಟಾಕತಿ 3. ಇಲ್ಲಿ ಮತ್ತೆ ನೋಡ್ರಿ ಘಾತ ಸೂಚಿಗಳು ಬೇರೆ ಅದಾವು, ಆದ್ರೆ ಆಧಾರ ಸಂಖ್ಯೆ ಒಂದು ಅದಾವು. ಭಾಗಾಕಾರ ಐತಿ, ಆಧಾರ ಸಂಖ್ಯೆಗಳು ಒಂದೇ ಇದ್ದು ಭಾಗಾಕಾರ ಮಾಡೋತ್ನಾಗ ಘಾತ ಸೂಚಿಗಳನ್ನ ಕಳ್ಕೋಬೇಕು. 5 ಘಾತ 6 ಮೈನಸ್ 3, 3 ಮೈನಸ್ 6 ಮಾಡಂಗಿಲ್ಲ, ದೊಡ್ಡದ್ರಾಗ ಸಣ್ಣದು ಕಳೆಯೋದು, ಇಲ್ಲಿರಲಿ ಲಕ್ಷ ಬೇರೆ ಕಡೆ ಅಲ್ಲ. ಅದನ್ನು ರೂಢಿ ಮಾಡ್ಕೋರಿ. ನಿಮ್ಗೆ ಇಲ್ಲಿ ತನಕ ರೂಢಿ ಇಲ್ಲಲ್ಲ, ಕ್ಲಾಸ್ನಾಗ ವ್ಯವಧಾನ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋದು, ಇನ್ನು ಮೇಲೆ ರೂಢಿ ಮಾಡ್ಕೋರಿ. ತಿಂಗಳಾದ ಸಾಲಿಗೆ ಬರಾಕತ್ತಿ
6 3 ಹೋದ್ರ ಎಷ್ಟು 3 ಹೌದಾ ಇಲ್ಲ ಇಷ್ಟ ಪರಿಹಾರ ಇದಕ್ಕಿಂತ ಹೆಚ್ಚಿಗೆ ಏನು ಮಾಡಬೇಕಾಗಿಲ್ಲ. ಏನಾರ ಡೌಟ್ ಇದ್ರೆ ಕೇಳ್ರಿ ಲೆಕ್ಕದಾಗ. ಅರ್ಥ ಆಯ್ತಾ? ಸರಿ, ಮುಂದಿನ ಪ್ರಶ್ನೆ. 2 ರ ಘಾತ 25 ಬಾಗ್ಲೆ ಎಷ್ಟೈತಿ? 2 ರ ಘಾತ 15 ಐತಿ. ಗುಂಡ್ಲೆ 2 ರ ಘಾತ ಎಷ್ಟೈತಿ? 3 ಐತಿ. ಆ 2 ರ ಘಾತ 3 ಬಿಡುನು. ಈಗ 2 ರ ಘಾತ 20 ಬಾಗ್ಲೆ 2 ರ ಘಾತ 15 ಐತಿಲ್ಲ, ಇದಕ್ಕಷ್ಟ ಸೂತ್ರ ಹಚ್ಚಿರ. 2ನೇ ನಿಯಮ, 20ರಾಗ 15 ಕಳಿಬೇಕು, 15ರಾಗ 20 ಕಳಿಬೇಕು. ಗುಡ್, 20ರಾಗ 15 ಕಳಿಬೇಕು. ಗುಂಡ್ಲೆ 2 ರ ಘಾತ ಎಷ್ಟ? 3. 2 ರ ಘಾತ 3. 20ರಾಗ 15 ಹೋದ್ರೆ ಎಷ್ಟು ಬರ್ತೈತಿ? 2 ರ ಘಾತ ಎಷ್ಟು ಬರಲಿ? ಈಗ ಘಾತ ಸೂಚಿ ಒಂದಾದವ, ಆಧಾರ ಸಂಖ್ಯೆ ಒಂದಾದವು. ಆಧಾರ ಸಂಖ್ಯೆ ಒಂದ ಇತ್ತಂದ್ರೆ ಗುಣಾಕಾರ ಇತ್ತು ಅಂತಂದ್ರೆ ಅದು ಒಂದೇ ನಿಯಮ. ಘಾತ ಸೂಚಿಗಳನ್ನು ಕೂಡಿಸ್ಬೇಕು, ಕಳಿಬೇಕು, ಭಾಗಿಸ್ಬೇಕು. ಗುಡ್. 2 ರ ಘಾತ ಎಷ್ಟು ಬರಲಿ? 5 + 3 ಅಂದ್ರೆ 2 ರ ಘಾತ ಎಷ್ಟಾಯ್ತು? ತಿಳಿತಾ ಎಲ್ಲರಿಗೂ ಲೆಕ್ಕ? ಏನು ಲೆಕ್ಕಾಚಾರ ಮಾಡಿದಂತ ತಿಳಿತಲ್ಲ? ಪ್ರತಿಯೊಬ್ಬರು ಇನ್ವಾಲ್ವ್ ಆಗ್ರಿ. ಯಾರ ದಡ್ರದರಿ ನೀವು ಮೂಲತಃ ದಡ್ರಿಲ್ಲ, ಎಲ್ಲೋ ಹಳಿ ತಪ್ಪಿ ದಡ್ರಾಗಿರ್ತೀರಿ. ಇಲ್ಲಿ ನಾವೆಲ್ಲ ನಿಮ್ಮನ್ನೊಂದು ಸರಿ ದಾರಿಯಾಗಿ ಒಯ್ಯಾತೇವೆ. ನಮ್ಮ ಜೊತೆ ಬರ್ರಿ, 100% ಸುಧಾರಿಸ್ತಾರೆ. ನಮ್ಮ ಜೊತೆ ಬರೋದು ಮಾಡ್ರಿ ಅಷ್ಟ. ಮುಂದೆ ನೋಡ್ರಿ, 3 ರ ಘಾತ 4 ಘಾತ ಎಷ್ಟೈತದು? 17 ಐತಿ. ಬಾಗ್ಲೆ ಭಾಗಾಕಾರ ಚಿಹ್ನೆ ಐತೆ, ಅದಕ್ಕೆ ಹಿಂಗೆ ಹೊಡ್ಕೊಂಡೆ ನಾನು. 3 4 ಅಂಶನ ಘಾತ ಎಷ್ಟೈತಿ? 4 ಐತಿ. ಎರಡೂ ಕಡೆ ಆಧಾರ ಸಂಖ್ಯೆ ಸೇಮ್ ಐತೋ ಇಲ್ಲೋ ನೋಡ್ರಿ. ಅಂಶದಾಗ ಮತ್ತು ಛೇದಾಗ ಅಲ್ಲಿ ನೋಡ್ರಿ, ಅಂಶದಾಗ ಮತ್ತು ಛೇದದಾಗ ಆಧಾರ ಸಂಖ್ಯೆ ಸೇಮ್ ಐತಿ. ಏನೈತಿ ಆಧಾರ ಸಂಖ್ಯೆ? 3 4 ಅಂಶ, ಇದು ಆಧಾರ ಸಂಖ್ಯೆ ಹೌದಿಲ್ಲ? ಭಾಗಾಕಾರ ಐತೆ ಎರಡಕ್ಕೂ. ಘಾತ ಸೂಚಿ ಬೇರೆ ಬೇರೆ ಅದಾವ, ಆಧಾರ ಸಂಖ್ಯೆ ಒಂದೈತಿ, ಭಾಗಾಕಾರ ಐತಿ. ಅವಾಗ ಘಾತ ಸೂಚಿಗಳನ್ನ ಕಳಿಬೇಕೋ ಕೂಡಿಸ್ಬೇಕೋ? 17ರಾಗ ಎಷ್ಟು ಕಳಿಬೇಕು ಹಂಗಂದ್ರೆ? 17ರಾಗ 4 ಹೋದ್ರೆ ಎಷ್ಟ? 3 4 ಅಂಶನ ಘಾತ ಎಷ್ಟು? 13. ಮುಗಿತು, ಇಲ್ಲಿ ಗೊತ್ತಿರಿ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡೋಕ್ಕಾಗಲ್ಲ. 3/4 ನೋಡ್ರಿ. ಇನ್ ಬಿಟ್ಟು ನಡುವು ಬಂದ್ರೆ ನೀವು ಹಿಂದಿನ 4 ಅವಧಿ ಇಲ್ಲ ಅಂದ್ರೂ ತಿಳಿಯಾಗ್ತದಿಲ್ಲ. ಅಂಡರ್ಸ್ಟ್ಯಾಂಡ್ ಆಗತ್ತೈತೆ ಇಲ್ಲ? ಸರಿ, ಮುಂದಿಂದ ಸೇಮ್ ಟೈಪ್ ಐತಿ. ಟೈಪ್ ಸೇಮ್ ಐತಿ. 4 5 ಅಂಶ ಘಾತ ಎಷ್ಟೈತಿ? 23 ಐತಿ. ಡಿವೈಡೆಡ್ ಬೈ 4 5 ಅಂಶ ಘಾತ ಎಷ್ಟೈತಿ? 37. ಸರಿನಾ? ಇಲ್ಲಿ ಸರಿಯಾಗಿ ಗಮನಿಸಿದ್ರೆ ಘಾತಾಂಕಗಳು ಎಷ್ಟನೇ ನಿಯಮ ಹಸ್ತೈತಿ ಹೇಳ್ತೀರಿ ಯಾರೇ? 2ನೇ ನಿಯಮ. 2ನೇ ನಿಯಮ. a⁻m ಡಿವೈಡೆಡ್ ಬೈ a⁻n = a⁻m-n. ನೆನಪಿಟ್ಟಿರಲ್ಲ, ಏನಪ್ಪ ಮಾಡತ್ತೇನೆ ನಾ ಈಗ? ಲಕ್ಷ ಕೊಡ್ರಿ. ಆಧಾರ ಸಂಖ್ಯೆ ಒಂದಾದವು, ಘಾತ ಸೂಚಿಗಳನ್ನ ಕಳಿಬೇಕು. ಎಲ್ಲಿ ಛೇದದಾಗ ಕಳಿಬೇಕು, ಅಂಶದಾಗ ಕಳಿಬೇಕು? ಅಂದ್ರೆ ಅಂಶದಾಗ ಒಂದಟ್ಟ ಬರಿಬೇಕಲ್ಲ, ಛೇದದಾಗ ಕಳಿಬೇಕು, ಅಂಶದಾಗ ಒಂದಟ್ಟ ಬರಿಬೇಕು. 4 5 ಅಂಶ ಘಾತ 37 ಬಾಗ್ಲೆ ಸಾರಿ -23. 37 - 23. 37ರಾಗ 23 ಕಳಿರಿಪ್ಪ ಅಂದ್ರೆ 14 ಅಲ್ಲ? 1 ಬಾಗ್ಲೆ 4 5 ಅಂಶರ ಘಾತ ಎಷ್ಟು? 14. ಇದನ್ನ ಮ್ಯಾಲೆ ತಗೊಂಡು ಬರ್ದ್ರ 4 5 ಅಂಶದ ಘಾತ -14 ಬರಿಬೋದು. ಇದು ಮ್ಯಾಲೆ ತಗೊಂಡ್ರೆ ಮೈನಸ್ ಹಾಕತ್ತೀನಿ, ಅದು ಒಂದು ನಿಯಮ ಐತಿ. ತಿಳಿತಿಷ್ಟ? ಸರಿ, ಇನ್ನು ಭಾಳ ಸರಳ ಐತಿ. ಇಲ್ಲಿ ಬಳಕೆ ಆಗುವ ನಿಯಮಗಳನ್ನ ಬರ್ದ ಬಿಡ್ತೀನಿ ನೋಡ್ರಿ. ಯಾವುದೇ ಸಂಖ್ಯೆ ಘಾತ 0 ಇತ್ತು ಅಂದ್ರೆ ಬೆಲೆ ಎಷ್ಟ? 1. ಯಾವುದೇ ಸಂಖ್ಯೆ ಘಾತ ಮೈನಸ್ ಇತ್ತು ಅಂದ್ರೆ, ಇಲ್ಲಿ -n ಇತ್ತು ಅಂದ್ರೆ 1 ಬಾಗ್ಲೆ ತಗೊಂಡ್ರೆ ಪ್ಲಸ್ ಆಕೈತಿ. ಇನ್ನೊಂದು ಗೊತ್ತಿರಲಿ, a/b ಹಿಂಗೆ ರೂಪದಾಗ ಐತಿ, ಮ್ಯಾಲೆ ಏನ್ ಐತಿ ತಿಳ್ಕೊಡ್ರಿ. ಇದನ್ನ b/a ಮಾಡಿದ್ರ ಅಂದ್ರ a/b ಇದನ್ನ b/a ಮಾಡ್ರಿ ಅಂತಂದ್ರ ಈ n ಇದ್ದದ್ದು ಏನಾಕತಿ? -n ಆಕತಿ. ಇಲ್ಲಿ ಒಂದು 3 ಸಣ್ಣ ನಿಯಮಗಳನ್ನ ಹೇಳಿದ್ದೇನೆ. ಇದು ಘಾತಾಂಕ ನಿಯಮದಾಗ ಬಂದಿದ್ದು ಅಲ್ಲಿಂದ. ಇವು ಮೊದಲೇ ಹೇಳಿದ್ ನಿಮ್ಗೆ, ಆರಂಭಕ್ಕೆ ಹೇಳಿದ್, ಮೊದಲನೇ ವಿಡಿಯೋದಾಗ ಹೇಳಿದ್ದೇನೆ, ನೆನಪೈತಿಲ್ಲ ನೋಡ್ರಿ. ಲಕ್ಷ ಕೊಡ್ರಿ. ಲೆಕ್ಕ ಬರ್ಕೊಳ್ಳೋಣ ಹೆಂಗಿದ್ದಂಗ 3 ರ ಘಾತ 0 ಅದಕ್ಕೆ 4 ರ ಘಾತ -1 ಗುಂಡ್ಲೆ 2 ರ ಘಾತ 2 ಐತಿ. ಇದನ್ನ ಸುಲಭೀಕರಣ ಮಾಡೋದೈತಿ ಇಷ್ಟ, ಮತ್ತೇನಿಲ್ಲ. 3 ರ ಘಾತ 1 ಅಂದ್ರೆ ಯಾವುದೇ ಸಂಖ್ಯೆ ಘಾತ 0 1 ಅಂದ್ರೆ 3/0 ಬೆಲೆ ಎಷ್ಟು ಬರಲಿ? 1 ಬರಿತೀನಿ. 4 ರ ಘಾತ -1 ಐತಿ, ಹೆಂಗೆ ಬರಿಬೇಕು? 1 4 ಅಂಶ. ಇಲ್ಲಿ ನೋಡ್ರಿ, a⁻n = 1/a⁻n ಅಂದ್ರೆ
1/4 ಅನ್ನಂಗೆ 4:1 ಅಂದ್ರೆ ಅದನ್ನು ಬರೀ ಅವಶ್ಯಕತೆ ಇಲ್ಲ, ಅದಕ್ಕೆ ಅಂತ ಬರ್ದನ. ಇನ್ನು ಇಂಟು ಎಷ್ಟು ಬೇರೆನು 2 ರ ಘಾತ 2 ಬರೀನು. ತಿಳಿತಾ? ಈಗ ನೋಡ್ರಿ 4 1 4 4 1 ಕೂಡಿಸ್ರ 5 5 4 ಇದು ಫೌಂಡೇಶನ್ ಸೀರೀಸ್ ವಿಡಿಯೋ ನೋಡತ್ತಿಲ್ಲ ಅಂತದ್ರಾಗ ಇಂಥವೆಲ್ಲ ಕೂಡ್ಸು ಹೇಳಿದೆನ ಬಂದವೆಲ್ಲವು. ಅದಕ್ಕೆ ಅವತ್ತನ್ನ ಪ್ರಾಕ್ಟೀಸ್ ಮಾಡ್ರಿ ಹೇಳಿದ್ದು. ಹಿಂಗೆ ಮುಂದಿಂದೆಲ್ಲ ಅಭ್ಯಾಸ ಮಾಡ್ಬೇಕಂದ್ರೆ ಕೂಡ್ಸಾಕ ಕಳ್ಯಾಕ ಬಾಗ್ಸಾಕ ಗುಣ್ಸಾಕ ಮತ್ತು ಭಿನ್ನ ರಾಶಿಗಳನ್ನ ಕೂಡ್ಸಾಕ ಕಳ್ಯಾಕ ಅಲ್ಲ ಲಸಾದೊಳಗೆ ಎಲ್ಲ ಬರ್ಬೇಕು, ಬೀಜಾಕ್ಷರ ಮೇಲೆ ಎಲ್ಲ ಬರ್ಬೇಕು. 5 4 ಆಯ್ತು. ಘಾತ ಐತಂದ್ರೆ ಇದಕ್ಕೇನಿಲ್ಲ, ಇಷ್ಟ ಐತೆ. ಇಂಟು ಎಷ್ಟ 2 ರ ಘಾತ ಎಷ್ಟು ಆಗ್ತಿದ್ದು 2. ಇನ್ನೂ ಸುಲಭೀಕರಣ ಆಕತ್ತಿದ್ದು ಹೆಂಗೆ ಮಾಡಬೇಕು ನೋಡಲಿ. 5 ಹಂಗೆ ಇರಲಿ, 5 ಹಂಗೆ ಇರಲಿ, ಗುಂಡ್ಲೆ 2 ರ ಘಾತ 2. ಇದನ್ನು 2 ರ ಘಾತ 2 ಬರೀ ಬದಲಿ ವರ್ಗ ಮಾಡಿಬಿಡಲ್ಲ, ಸುಲಭೀಕರಣ ಮಾಡೋದಿಲ್ಲ ಏನು. ಅದಕ್ಕೆ 2 ರ ವರ್ಗ ಎಟ್ರ 4. ಬಾಗ್ಲೇ ಎಷ್ಟೈತಿ 4 ಬಂದೈತಿ ಈಗಾಗಲೇ 4 4 ಕ್ಯಾನ್ಸಲ್ ಆಯ್ತು. ಉಳಿತು ಎಷ್ಟ? ಸುಲಭೀಕರಿಸಿರ್ತಕ್ಕಂಥ ಬೆಲೆ ಎಷ್ಟಾಯ್ತು 5. ಒಂಚೂರ ತಲೆ ಹೊಂಟತಿ, ವಿಷಯ ಹೊಂಟತಿ ತಲೆ ಸ್ವಲ್ಪನೇ ಸರಿ. ಈಗ ಮುಂದಿನ ಪ್ರಶ್ನೆ ನೋಡೋಣ. 2ನೇ ಪ್ರಶ್ನೆ ನೋಡು, 5ನೇ ಮೇಲೆ 2 ರ ಘಾತ -1 ಇಂಟು 4 ರ ಘಾತ -1 ಬಾಗ್ಲೇ 2 ರ ಘಾತ ಎಷ್ಟು -2. ಇಲ್ಲೇ 2 ರ ಘಾತ -1 ಬದಲಾಯಿಸ್ಕೊಂಡ್ರೆ 1/2 ಬರೆಯಕ್ಕೆ ಬರ್ತೈತಿ. 4 -1 ಹೆಂಗೆ ಬರೆಯಕ್ಕೆ ಬರ್ತೈತಿ 1/4 ಬರೆಯಕ್ಕೆ ಬರ್ತೈತಿ. ಇದನ್ನು ಗುಂಡ್ಲೆ 2 ರ ಘಾತ 2 ಮಾಡೋಣ. ಮ್ಯಾಲೆ ತೊಗೊಂಡೆ ಇದ್ದು -2 ಇದ್ದು ಮ್ಯಾಲೆ ತೊಗೊಂಡ್ರೆ ಪ್ಲಸ್ ಆಕೈತಿ. ಈಗ 1/8 ಇದೆ, 2 4 8 ಗುಂಡ್ಲೆ ಎಷ್ಟಿದೆ 2 ರ ಘಾತ 2. 2 ರ ಘಾತ 2 ಬರೀದು ಬೇಡ, ಅದನ್ನ 4 ಬರೆದು ಬಿಡೋಣ. ಹೌದಲ್ಲ? 4 ಬರೀಲ್ಲ. 2 ರ ವರ್ಗ ಅಂದ್ರೆ ಎಷ್ಟು 4. 2 ರ ವರ್ಗ ಎಷ್ಟು 4. 4 1 4 2 1 1 ಇಲ್ಲಿ ಒಂದೇ ಐತಿ. 1 1 1 ಛೇದಾಗ ಇಟ್ಟೈತಿ 2 ಐತಿ. ತಿಳಿತಿಲ್ಲ? 1 2 ಅಂಶ ಹೆಂಗೆ ಬಂತಂತ ಗೊತ್ತಾಯ್ತು? ಸರಿ, ಇದು ಗೊತ್ತಾಗೈತೆ ಎಲ್ಲರಿಗೂ ಈ ಸ್ಟೆಪ್ಪ. 2 -1 = 1/2 ಹೆಂಗೆ ಬರ್ದೆ ಅಂತ ಗೊತ್ತಾಗೈತೇನ್ರು? ಎಲ್ಲರಿಗೂ ಗೊತ್ತಾಗೈತಿ? ಯಾರಿಗಾರ ಗೊತ್ತಾಗಿಲ್ಲ ನಾನು ಹೇಳ್ತೇನೆ ನೋಡಿ. A - mn = 1/a⁴n ಇದ್ರ ಪ್ರಕಾರ ಇದು. 2 ರ ಘಾತ ಎಷ್ಟೈತಿ -1 ಐತೆ ಅಂದ್ರೆ 1 ಬಾಗ್ಲೆ 2 ರ ಘಾತ +1 +1 ಬರೆಯುವಲ್ಲಿ ಬರೇ 1/2 ಇಟ್ಟಿದೆ. ತಿಳ್ಕೊಂಡ್ರಿ? ಗಣಿತ ಒಟ್ಟ ಬಾಹ್ಯಾಟ್ ಹೊಡಿಬೇಡ್ರಿ. ಬಾಹ್ಯಾಟ್ ಮಾಡೋದ್ರಿಂದ ಎಂದೂ ಗಣಿತ ಬರಂಗಿಲ್ಲ ನಿಮಗೆ. ಈ ಸಬ್ಜೆಕ್ಟ್ ಅರ್ಥ ಆಗಬೇಕು ಅಂದ್ರೆ ಪೂರ ನೀವು ಮನಸ್ಸೇ ಮಾಡಬೇಕು, ತಿಳ್ಕೊಳಕಬೇಕು. ತಿಳುವಳಿಕೆಯ ಮಟ್ಟ ಅಥವಾ ನಿಮ್ಮ ಮೈಂಡ್ ನೀವು ಓಪನ್ ಮಾಡ್ಕೊಳ್ಳಾರ್ದ ಗಣಿತ ಎಂದರೆ ಪಾಸ್ ಆಗ್ತೀನೋ ಕಲಿತೀನೋ ಅಂತಂದ್ರೆ ಸಾಧ್ಯ ಇಲ್ಲ. ಇದು ನೆನಪಿಟ್ಕೊರಿ. ಒಟ್ಟ ಬಾಹ್ಯಾಟ್ ಹೊಡಿಬೇಡ್ರಿ. ಭಾಳ ಅಂದ್ರೆ ಸೂತ್ರ ಬಾಹ್ಯಾಟ್ ಹೊಡಿದ, ಟೇಬಲ್ಸ್ ಬಾಹ್ಯಾಟ್ ಹಿಡಿದು ಏನು ಪರ್ಫೆಕ್ಟಾಗಿ ನೆನ್ಪಿಡ್ಬೇಕಲ್ಲ ಅಂಥವು ಅಷ್ಟ ಘನ ಕೆಲವೊಂದಿಷ್ಟು ವರ್ಗ ಬೆಲೆಗಳು ಅಷ್ಟ. ಇಲ್ಲಾಂದ್ರೆ ನೀವು ಎಲ್ಲ ಬಾಹ್ಯಾಟ್ ಹೊಡಿದ್ರೆ ಆಗೋದಿಲ್ಲ. ಅದು 2 ರ ಘಾತ 0, 3 ರ ಘಾತ 0, 4 ರ ಘಾತ 0 ಏನೂ ಲೆಕ್ಕ ಮಾಡ್ಲಾರ್ದ ಉತ್ತರ ಏಟ್ ಅಂತ ಹೇಳ್ತೀರಪ್ಪ? 4 ಹೆಂಗೆ ಬರ್ತೈತಿ? 1 ಬರಲ್ಲ. ಕುಂತ ಹೇಳ, ಅಲ್ಲೇ ಕುಂತ ಹೇಳ. ಹೇಳೋ ಹೇಳೇ ಉತ್ತರ ಹೇಳ. ಸರಿ, 3 ಹೆಂಗೆ ಹೇಳ್ತಮ್ಮ ನೀನು? ಅಲ್ಲೇ ಕುಂತ ಹೇಳ. 2 ರ ಘಾತ 0 ಎಷ್ಟು? 3 ರ ಘಾತ 0 ಎಷ್ಟು? ತಿಳಿತಿಲ್ಲ? ಏನು ಕಷ್ಟ ಐತಿದ್ರಾಗ? ಮೈಂಡ್ ಓಪನ್ ಆಗ್ಬೇಕಷ್ಟ. ಕಷ್ಟ ಏನೂ ಇಲ್ಲ, ನಿಮ್ಮ ಮನಸ್ಸುಗಳನ್ನು ಓಪನ್ ಮಾಡೋದು ಬೇಕಲ್ಲ. ಅದಕ್ಕೆಲ್ಲರೂ ರೆಡಿ ಆಗಿರಲ್ಲ ಇದ್ರ. ಈಗ ಚಾಲು ಐತಿ, ಈಗ ಬಂದತ್ತೇನೋ. ಈಗ ಸ್ವಲ್ಪ ನಿಮ್ಮದು ಮೈಂಡ್ ಎಲ್ಲ ಓಪನ್ ಮಾಡ್ಕೊರಿ. ನಿಮ್ಮ ಮಾನಸಿಕತೆಯನ್ನು ಓಪನ್ ಮಾಡ್ಕೊ. ಅಲ್ಲಿ ಹೊರಗೆ ನಿಂತಾರಲ್ಲ ಒಂದಿಷ್ಟು ಮಂದಿ ನಾನ್ಸೆನ್ಸ್ಗಳು, ಆ ಲಿಸ್ಟ್ನಾಗ ಬರಬೇಡ್ರಿ. ಮುಂದೆ ನೋಡ್ರಿ. 4ನೇದು 3 ರ ಘಾತ -1 ಐತಿ ಪ್ಲಸ್ 4 ರ ಘಾತ -1 ಐತಿ. 5 ರ ಘಾತ ಎಷ್ಟೈತಿ -1 ಐತಿ. ಇದರ ಘಾತ ಎಷ್ಟು 0 ಐತಿ. ಡೈರೆಕ್ಟ್ ಉತ್ತರ ಯಾರು ಹೇಳ್ತೀರಿ? ಡೈರೆಕ್ಟ್ ಹೇಳ್ಬೋದು. ಇದನ್ನು ಹೇಳ್ತೀರ ಯಾರೇ? ಹೇಳು. ಅಲ್ಲೇ ಕುಂತ ಎಷ್ಟು? ತಪ್ಪು. 1 ಕರೆಕ್ಟ್. ಸರಿ, 0 ಹೇಳಿಲ್ಲ ನೀ ತಪ್ಪು. ಯಾವುದೇ ಸಂಖ್ಯೆ ಘಾತ 0 ಇತ್ತಂದ್ರೆ ಬೆಲೆ ಎಷ್ಟಿರ್ತೈತಿ? ಇದನ್ನು ಬಿಡಿಸನು, ಅದ್ರಾಗ ಉತ್ತರ 1 ಬರ್ತೈತಿ. 3 - -1 ಅಂದ್ರೆ 1/3. ಇದು 1/4.
ಇದು 1/5. ಲಸ ತೊಗೊಂಡು ಇದನ್ನು ಸುಲ್ಬೇಕಾದ್ರೆ ಮಾಡು ಗೋಜಿಗೆ ಹೋಗಬೇಡ್ರಿ, ಡೈರೆಕ್ಟ್ 1 ಬರ್ದ್ಬಿಟ್ಟು. ಇದೆಲ್ಲ ಕೂಡಿಸೋದ್ರಿಂದ 3 ಭಾಗಲಬ್ಧ ಸಂಖ್ಯೆಗಳನ್ನ ಕೂಡಿಸೋದ್ರಿಂದ ಒಂದು ಭಾಗಲಬ್ಧ ಸಂಖ್ಯೆನ ಬರೋದಿಲ್ಲ. ಬೇಕಂದ್ರೆ ಕೂಡಿಸಿ ಬಿಡುನು. ಅದನ್ನು ಕೂಡ್ಸಕ್ಕೆ ಅಷ್ಟರ ಬೇಸರ ಯಾಕೆ ಮಾಡ್ಕೊಳ್ಳೋದು. ಲಸ ಎಷ್ಟು ಬರ್ತೈತಿ? 60 ಅಲ್ಲ? 60 ಲಸ ಬರ್ತೈತಿ. 30 ಎಷ್ಟಲೇ 60? 20ಲೇ. 4 ಎಷ್ಟಲೇ 60? 4 15ಲೇ. 5 ಎಷ್ಟಲೇ? 12ಲೇ 60. 20, 15, 12 ಇವು ನಿಮ್ಗೆ ಫೌಂಡೇಶನ್ ಸೀರೀಸ್ದಾಗ ಬಂದವು. ಘಾತ 0 12 ಅಲ್ಲ ಇದು. ಹಾಂ 20, 15, 35, 10, 45, 47, 47, 60 ಅಂಶ. ಘಾತ 0. ಇದ್ರ ಬೆಲೆ ಎಷ್ಟು? 1. ಯಾವುದೇ ಸಂಖ್ಯೆಯ ಘಾತ 0. ಇಲ್ಲಿ ಒಂದೇ ಸಂಖ್ಯೆ ಇಲ್ಲಲ್ರಿ, 3 ಅದಾವು, ಮತ್ತೆ ಹೆಂಗೆ ಬರೋದ್ರಿ ಅಂತ ಅನ್ಬೇಡ. ಇದ್ರ ಉತ್ತರ ಹೇಳ್ಬೋದು ನೋಡ್ಲಾರ್ದ, ಎಲ್ಲೂ ಲೆಕ್ಕ ಮಾಡ್ಲಾರ್ದ ಹೇಳ್ಬೋದು. ಹಿಂದೆ ಕುಂತವ್ರು ಯಾರು ಮಾತಾಡ್ತೀರಪ್ಪ? ಹಿಂದೆ ಕುಂತವ್ರು ಯಾರು ಹೇಳ್ತೀರಿ ಉತ್ತರ? ಹಾಂ ಹೇಳೋ. ಎಷ್ಟು ಇದಕ್ಕೆ ಉತ್ತರ? ತಪ್ಪು. ನೀವು 1 ಸರಿ ಉತ್ತರ. 2ರ ಘಾತ 0 1, 3ರ ಘಾತ 0 1, 1. ಭಾಳ ಕಠಿಣ ಐತೆ ಎಲ್ಲ. ಯಾಕೆ ಒಂದು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಿಮ್ಮ ಪುಸ್ತಕದಾಗ ಇಂಥವೆಲ್ಲ ಲೆಕ್ಕ ಭಾಳ ಕೊಟ್ಟಿಲ್ಲ ಅವ್ರು. ಅವು ಒಟ್ಟ ನಿಯಮಗಳು ಪ್ರಾಕ್ಟೀಸ್ ಆಗಂಗಿಲ್ಲ. ಕತ್ತಿ ಬರ್ದಂಗೆ ಬರ್ಕೋತ ಹೋಗಿದಾರ. ಆ ಕತ್ತಿ ನಿಮ್ಗೆ ಓದಾಕೂ ಆಗೋದಿಲ್ಲ, ತಿಳ್ಕೊಳಕ್ಕೂ ಆಗೋದಿಲ್ಲ, ಪ್ರಾಕ್ಟೀಸ್ ಆಗೋದಿಲ್ಲ, ಹಂಗೈತದ. ಅದಕ್ಕೆ ಇವೆಲ್ಲ ಏನಪ್ಪ ಸರ್ ಇಲ್ಲದ ಹೇಳತ್ತಾರ ಅನ್ಬೇಡ. ಇವತ್ತನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ ಅಂದ್ರೆ ನಿಮ್ದು ಇಂಪ್ರೂವ್ಮೆಂಟ್ ಆಕೈತಿ. ನಾ ಪುಸ್ತಕದಾಗಿಂದ ಅಲ್ದ ಮತ್ತು ಸುತ್ತು ಬಳಸಿ ಭಾಳ ತಂದಿರ್ತೀನಿ ಇಲ್ಲಿ ಹುಡುಕೆಲ್ಲ. ಅದಕ್ಕೆ ಇದನ್ನೆಲ್ಲಿ ನೆಗ್ಲೆಕ್ಟ್ ಮಾಡೋದು ಬೇಡ. ಮುಂದಿನ ಪ್ರಶ್ನೆ ಸುಲಭೀಕರಿಸಿ. ಈ ಕಡೆ ನೋಡು. 8ರ ಘಾತ -1 ಐತಿ. 5ರ ಘಾತ 3 ಐತಿ. ಬಾಗ್ಲೆ 2ರ ಘಾತ ಎಷ್ಟೈತಿ? -4 ಐತಿ. 8ರ ಘಾತ -1 ಐತ್ಲೆ, ಇದು ಹೆಂಗೆ ಬರಿಬೋದು? 2ರ ಘಾತ -4 ಮ್ಯಾಲೆ ತಗೋತೀನಿ, ಇದನ್ನ ಕೆಳಗೆ ಕಳಿಸ್ತೀನಿ, 8 ಆಗ್ತದ. ಇದು ಮ್ಯಾಲೆ ಬರೋಣ ಪ್ಲಸ್ ಆತ, ಮ್ಯಾಲಿಂದ ಕೆಳಗೆ ಬರೋಣ ಅದು ಪ್ಲಸ್ ಆತ. ಗುಂಡ್ಲೆ 5ರ ಘಾತ ಎಷ್ಟೈತಿ? 3 2. ಇದು ನೋಡ್ರಿ, 2ರ ಘಾತ 4 ಅಂದ್ರೆ 16, ಬಾಗ್ಲೆ 8, 5ರ ಘಾತ 3 ಅಂದ್ರೆ 125. 5ರ ಗಣ 125 ಹೌದಿಲ್ಲ? ಯಾರು ಬೇಕಾಗಿರಪ್ಪ ನಿಂಗೆ? ಎಷ್ಟು ಸೀರಿಯಸ್ ಅದಿ ಅವನು ನೀವು ನೋಡೋದ್ರಾಗ. ಇದನ್ನು ತಿಳ್ಕೊಬೇಕಂತ ಇಲ್ಲಲ್ಲ ನಿಂಗೆ. ಒಟ್ಟಾರೆ ನಿಮ್ಮ ಮನಸ್ಥಿತಿ ಸರಿ ಇಲ್ಲ ನೋಡಿ. 8 1ಲೇ 8 2ಲೇ 250 ಆತಿಲ್ಲ ಉತ್ತರ. 125ಗೆ 2 ಗುಣಿಸ್ರೆ 250 ಆಕತಿಲ್ಲ. ಯಾರಿಗೆ ಒಂದಂಕಿ ಸಂಖ್ಯೆಗಳು ಗುಣಾಕಾರ ಬರಂಗಿಲ್ಲ ಮನ್ಯಾಗ ಪ್ರಾಕ್ಟೀಸ್ ಮಾಡ್ರಿ. ಏನು ಬೇಸ್ ಇಲ್ಲ ಅದನ್ನ ಸ್ವಲ್ಪ ರೂಢಿ ಮಾಡ್ಕೊರಿ. ಇಲ್ಲಾಂದ್ರೆ ಕಷ್ಟ ಆಕೈತೆ ನಿಮ್ದು. ಈಗ ಹೇಳ್ತೀನಿ ನಾನು ನಿಮ್ಗೆ. ಸುಮ್ಮನೆ ಸಾಲಿಗೆ ಪಾಟಿ ಚಲತ್ತ ಒಂದು ಬನ್ನೆ ಹೋದ್ನೆ ಆಕೈತದ. ಹಂಗೆ ಬೇಡ. ಊರು ಬಿಟ್ಟು ಊರಿಂದ ಕಷ್ಟಪಟ್ಟು ಎಲ್ಲೆಲ್ಲಿಂದ ಬರ್ತೀರಿ ನಮ್ಮ ಸ್ಕೂಲಿಗೆ. ಬರ್ತೀರಲ್ಲಪ್ಪ? ಮತ್ತು ಅದು ಎಷ್ಟು ಕಷ್ಟ ಐತೆ ನಿಮ್ಗೆ ಬರ್ಬೇಕಂದ್ರೆ. ಬಸ್ಗಳ ಸಕಟ ಅನಾನುಕೂಲ ಇದ್ರೂ ಹೆಂಗದಾವು. ಶಕ್ತಿ ಯೋಜನೆ ಅಂತ ತುಂಬ ಹೋಗ್ಯಾವ ನಮ್ಮ ಬಸ್ಗಳೆಲ್ಲ. ಹೌದಾ ಇಲ್ಲ? ಹೆಣ್ಮಕ್ಳು ಬಳಗ ತುಂಬೈತೆ, ಅವಾಗಿಂದ ರಶ್ ಭಾಳ ಬಸ್ಗಳು. ಅದಕ್ಕೆ ಎಲ್ಲ ಕಷ್ಟಪಟ್ಟು ಪಾಪ ದೂರಿಂದ ಬರ್ತೀರಿ. ಒಂದು ಏನೋ ನಾಲೆಜ್ ತೊಗೊಂಡು ಹೋಗ್ಬೇಕಂತ ಅದನ್ನು ತೊಗೊಂಡು ಹೋಗ್ರಿ. ಖಾಲಿ ಬ್ಯಾಗ್ ತೊಗೊಂಡು ಹೋಗೋದು ಬೇಡ. ತಲೆ ತುಂಬ್ಕೊಂಡು ಹೋಗೋದು. ಅರ್ಥ ಆಯಿತು? ತಲೆ ತುಂಬ್ಕೊಂಡು ಹೋಗ್ರಿ, ಶಿಸ್ತಿನಿಂದ ಇರಿ. 5ರ ಘಾತ -1 ಐತಪ್ಪ. ಇದು ಹೆಂಗೆ ಬರೀ ನಾವು? 1/5 ಬರಲಿ, 1/2 ಬರಲಿ. ಇದನ್ನ ಹೆಂಗೆ ಬರಲಿ? 1/6. ಮುಗಿತಾ? ಇನ್ನೇನಿಲ್ಲ. ಛೇದ್ದಾಗಿಂದ ಗುಣಿಸೋದು ಮತ್ತೆ ಇಟ್ಬಿಡೋದು. 5 2 10, 10 6 ಹಾಂ 10 6 16. ಯಾರು ಎಲ್ಲಿ ಕಲ್ಕೊಂಬಂದೆಪ್ಪ ಇದನ್ನ? 10 6 ಎಷ್ಟು? 60 ಅಲ್ಲ 16. ನೀವ ಹೇಳಿದ್ರಪ್ಪ, ಮತ್ತೆ ನೀವು ಹೇಳಿದ್ನ. ಮುಂದಿನ ಪ್ರಶ್ನೆ ಇದು ಎಲ್ಲಿದು? ಅಲ್ಲಿದು ಇಲ್ಲಿ ಜಿಗದ್ ಬಂದೈತೆ ನೋಡ್ರಿ. ಯಾಕೋ
ಸಣ್ಣ ಸಣ್ಣದಾವ 3 ಲೆಕ್ಕ ಮುಗಿಸ್ಬಿಡೋಣ ಈಗ. ನೋಡ್ತೀರಿ 5ರ ಘಾತ 2 ಘಾತ 3 ಗುಂಡ್ಲೆ 5ರ ಘಾತ 4. ಇದನ್ನು ಡಿವೈಡೆಡ್ ಬೈ ಕೆಳಗೆ ಬರ್ಕೋತೀನಿ. 5ರ ಘಾತ 7. ಘಾತದ ಘಾತ ಇರೋದ್ರಿಂದ 5ರ ಘಾತ 2 3 6 ಆಯ್ತು. 5ರ ಘಾತ 4 ಬಾಗ್ಲೆ ಎಷ್ಟಾಯ್ತು? 5ರ ಘಾತ 7. ನೋಡ್ರಿ ಈಗ ಮೊದಲನೇ ನಿಯಮ ಹಚ್ರಿ. ಇಲ್ಲಿ 6 4 ಕೂಡಿಸ್ರಿ. ಬಾಗ್ಲೆ 5ರ ಘಾತ ಎಷ್ಟ? ಈಗ ಎರಡನೇ ನಿಯಮ ಹಚ್ರಿ. ಭಾಗಾಕಾರ ಐತಿ. 5ರ ಘಾತ 10 ಮೈನಸ್ 10ರಾಗ 7 ಹೋದ್ರೆ ಎಷ್ಟು? 125 ಹೋದಿಲ್ಲ? 5ರ ಘನ 125. ಇಲ್ಲೂ ಅಷ್ಟೇ ಐತೆ ಸುಲಭ. a⁵ ಡಿವೈಡೆಡ್ ಬೈ a⁵3 ಇಂಟು a⁵ ಎಷ್ಟೈತಿದ? 8 ಐತಿ. ಏನ ಘಾತ 5 ಮೈನಸ್ 3 ಯಾರೋ ಹೇಳಿ ನೋಡಲಿ. ಇಂಟು ಏನ ಘಾತ ಎಷ್ಟು? 8. ಏನ ಘಾತ 5ರಾಗ 3 ಹೋದ್ರ 2. ಇದು 8. ಆಧಾರ ಸಂಖ್ಯೆ 1 ಐತಿ. 8 2 ಕೂಡಿಸ್ರೆ ಎಷ್ಟಾಯ್ತು? ಯಾಕೆ ಕೂಡಿಸಿ ಬರ್ದು ಗೊತ್ತಾತಲ್ಲ? ಸರಿ, ಭಾಳ ಸಲ ಬಂದೈತಿ, ಅದಕ್ಕೆ ನೇರವಾಗಿ ಬರ್ದೇನೆ. 5ನೇದು ನೋಡ್ರಿ 3⁵0 ಪ್ಲಸ್ 2⁵0 ಇಂಟು 5⁵0. ಉತ್ತರ ನೇರವಾಗಿ ಯಾರು ಹೇಳ್ತೀರಿ? 0ನೋ 1 2 3 ಐದು ಉತ್ತರ. ತಪ್ಪು. 2 ಅಟ್ಟ ಅನ್ನೋರ್ ಕೈ ಐತ್ರಿ. 2 ಅಷ್ಟ ಅನ್ನೋರ್ ಕೈ ಐತ್ರಿ. 1 ಅಷ್ಟ ಅನ್ನವ್ರ? 0 ಅನ್ನವ್ರ? 0 ಅನ್ನೋರ ಭಾಳ ಅದ್ರಿ. 0 ಅಲ್ಲ ಉತ್ತರ ಅದು. 3⁵0 1 2⁵0 1 5⁵0 1 1 1 ಕೂಡಿಸ್ರ 2 2 ಗುಂಡ್ಲೆ 1 ತಿಳಿತಿಲ್ಲ? ಸರಿ, ಮುಂದುವರ್ಸೋಣ ಮತ್ತೆ.